ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ವಾಲ್ನಟ್ ಡ್ರೈ ಫ್ರೂಟ್ಸನ್ನು ಬಳಸ್ಕೊಂಡು ಒಂದು ಬರ್ಫಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಹೆಲ್ದಿ ಆಗಿರೋವಂಥದ್ದು. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ನಾವು ಮನೆಯಲ್ಲೇ ಈ ರೀತಿ ಹೆಲ್ದಿ ಆಗಿರೋವಂಥ ಬಾರ್ಗಳನ್ನ ರೆಡಿ ಮಾಡಿ ಕಳಿಸ್ಬೋದು. ತುಂಬಾ ಹೆಲ್ದಿ ಆಗಿರೋ ರೆಸಿಪಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ವಾಲ್ನಟನ್ನು ಹಾಗೆ ಮಕ್ಕಳು ತಿನ್ನಲ್ಲ. ಅದಕ್ಕೋಸ್ಕರ ಈ ರೀತಿ ಬರ್ಫಿಗಳನ್ನ ಮಾಡಿದ್ರೆ ಅವ್ರಿಗೆ ಸ್ನ್ಯಾಕ್ಸ್ಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ವಾಲ್ನಟನ್ನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ವಾಲ್ನಟ್ ಇಲ್ಲ ಅಂತ ಅಂದರೆ ಬಾದಾಮನ್ನು ತೊಗೋಬೋದು, ಅಥವಾ ಶೇಂಗಾ ತೊಗೋಬೋದು, ಅಥವಾ ಬಾದಾಮಿ ಗೋಡಂಬಿ ಯಾವುದಾದ್ರೂ ತೊಗೋಬೋದು. ಡ್ರೈ ಫ್ರೂಟ್ಸನ್ನು ತೊಗೊಂಡು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿರಿ ಆಯಿತಾ. ಡ್ರೈ ರೋಸ್ಟ್ ಮಾಡಿರೋ ಅಂಥ ಶೇಂಗಾ, ಕಾಜು, ಆಮೇಲೆ ವಾಲ್ನಟನ್ನು ತೊಗೊಂಡಿದ್ದೀನಿ. ನಾನು ಇದೆರಡು ಸೇರಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ತುಂಬ ನುಣ್ಣಗೆ ಬೇಡ, ತರಿಯಾಗಿ ಅಂದರೆ ಅಗ್ದವಾಗ ಮಕ್ಕಳಿಗೆ ಬಾಯಿಗೆ ಸಿಗಬೇಕು ಆ ರೀತಿಯಲ್ಲಿ ಮಾಡ್ಕೋಬೋದು. ಅಥವಾ ನೀವು ಫುಲ್ ಪೌಡರ್ ಮಾಡ್ಕೊತೀವಿ ಅಂದರೆ ಆ ಥರನೂ ಕೂಡ ಮಾಡ್ಕೋಬೋದು. ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸನ್ನು ಇವಾಗ ನಾನು ಇದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ದಪ್ಪ ತಳದ ಪಾತ್ರೆ ತೊಗೊಂಡು 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಏನು ಜಾಸ್ತಿ ಬೇಕಾಗಿಲ್ಲ. ನಿಮಗೆ ವಾಲ್ನಟಲ್ಲಿ ಇರುವಂಥ ತುಪ್ಪನೇ ಬಿಟ್ಕೊಂಡ್ಬಿಡುತ್ತೆ. ತುಂಬ ಇರುತ್ತೆ, ಅದರಲ್ಲಿ ಹೆವಿ ಇರುತ್ತೆ ಎಣ್ಣೆ ಅಂಶ, ಅದು ಬಿಟ್ಕೊಂಡ್ಬಿಡುತ್ತೆ. ನೀವು 1 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಅಥವಾ ಇಲ್ಲ ಅಂತ ಅಂದ್ರೂ ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇರುವಾಗಲೇ ಅದು ಆಯಿಲಿಯಾಗಿ ಬಂದುಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಈ ರೀತಿ ಬಾಡಿಸ್ತಾ ಇದ್ದೀನಿ. ಅದರಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್ನ ಹಾಕಿ ಸ್ವಲ್ಪ 1 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಇದು ಸಕ್ಕರೆ ಸೇರಿಸೋ ಬದಲಿಗೆ ನೀವು ಜಾಗ್ರಿ ಪೌಡರನ್ನು ಕೂಡ ಸೇರಿಸ್ಕೋಬೋದು, ಅಥವಾ ಜಾಗ್ರಿನ ಪಾಕ ಮಾಡಿಬಿಟ್ಟು ಕೂಡ ಹಾಕೋಬೋದು. ಸಕ್ಕರೆನ ಪೌಡರ್ ಮಾಡಿ ಹಾಕ್ಕೊಂಡು ಈ ಥರ ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕಂದರೆ ಗಟ್ಟಿ ಇದ್ದರೆ ಅದು ಸ್ವಲ್ಪ ಪಾಕ ಥರ ಆಗಲಿ ಅಂತ. ಇದೇ ರೀತಿ ಇನ್ನೊಂದು ಮೆಥಡಲ್ಲೂ ಕೂಡ ನಾವು ಮಾಡ್ಕೋಬೋದು. ಸಕ್ಕರೆ ಪಾಕನ ತೆಗೆದುಬಿಟ್ಟು ಆಮೇಲೆ ನಾವು ಇದು ಪೌಡರನ್ನು ಹಾಕಿಬಿಟ್ಟು ಸಹ ನಾವು ಮಾಡ್ಕೋಬೋದಾಗುತ್ತೆ. ನೋಡಿ ಚೆನ್ನಾಗಿ ಈ ರೀತಿ ಬಾಡಿಸ್ತಾ ಇದ್ದರೆ ತಳ ನೀಟಾಗಿ ಬಿಟ್ಕೊಂಬರ್ತಾ ಇದೆ. ನೋಡಿ ಇದರಲ್ಲೇ ಇರೋವಂಥ ಎಣ್ಣೆ ಎಷ್ಟೊಂದು ಬಂದಿದೆ ಅಂತ. ಸೈಡಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ನಾನು ಇದನ್ನು ತೆಗೆದುಬಿಡ್ತೀನಿ, ಅಷ್ಟೊಂದು ಆಯಿಲಿ ಬೇಕಾಗಿಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಅದನ್ನೆಲ್ಲ ಸೈಡಲ್ಲಿ ಸ್ಟೇನ್ ಮಾಡಿ ಇಟ್ಬಿಟ್ಟು ಈಗ ನಾನು ಒಂದು ಪ್ಲೇಟ್ಗೆ ನಾನು ಹಾಕ್ಕೊತಾ ಇದ್ದೀನಿ. ಪ್ಲೇಟ್ಗೆ ಸವರೋದು ಬೇಡ, ನಾನು ತುಪ್ಪ ಕೂಡ ಸವರಿಲ್ಲ, ಎಣ್ಣೆ ಕೂಡ ಸವರಿಲ್ಲ. ಯಾಕಂದರೆ ಮಾಡುವಾಗ ಹಾಕಿರುವಂಥ ತುಪ್ಪದಲ್ಲೇ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಒಂದು ಅಗಲವಾದ ಪಾತ್ರೆಗೆ ಈ ರೀತಿ ಹಾಕ್ಕೊಂಡು ನೀವು ಯಾವುದೇ ಶೇಪ್ ಮೋಲ್ಡ್ಗಳಿದ್ದರೆ ಅದರಲ್ಲಿ ಹಾಕೋಬೋದು, ಅಥವಾ ಕೇಕ್ ಇದು ಇರುತ್ತಲ್ವ, ಬೇಸ್ ಇರುತ್ತಲ್ವ, ಅದರಲ್ಲಿ ಸಹ ನೀವು ಹಾಕ್ಕೊಂಡು ಕೇಕ್ ಮೋಲ್ಡಲ್ಲಿ ಆ ಥರ ಮಾಡಿಕೊಂಡು ನೀವು ತೆಗೋಬೋದು. ಅಥವಾ ಕಪ್ಪಲ್ಲಿ ಹಾಗೆ ತಿನ್ನೋಕೆ ಕೊಡ್ತೀವಿ ಅಂದರೆ ಅವಾಗೆ ತಿನ್ನೋಕೆ ಕೊಡೋದಾದರೆ ಕಪ್ಪಲ್ಲೂ ಕೂಡ ಹಾಕ್ಕೊಟ್ಟು ಕೊಡ್ಬೋದು ಮಕ್ಕಳಿಗೆ. ಇದು ತುಂಬ ಹೆವಿ ಏನು ಒಮ್ಮೆನೇ ಜಾಸ್ತಿ ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹೆವಿ ಪ್ರೋಟೀನ್ ಇರೋದ್ರಿಂದ ಸ್ವಲ್ಪ ಒಂದೊಂದು ಪೀಸಷ್ಟು ತಗೊಂಡ್ರು ಸಾಕಾಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರದಲ್ಲಿ. ಔಟ್ಸೈಡಲ್ಲಿ ಕೊಡೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿ ಆಗಿರುತ್ತೆ. ನಾವು ಸಕ್ಕರೆ ಬದಲಿಗೆ ಒಂದು ಸ್ವಲ್ಪ ನೀವು ಬೆಲ್ಲನ ಆ್ಯಡ್ ಮಾಡಿ ಮಾಡ್ಕೋಬೋದು. ನೋಡಿ ಇವಾಗ ನಾನು 1 ಅವರ್ ಬಿಟ್ಟಾದ ನಂತರ ಈ ರೀತಿ ಕಟ್ ಮಾಡಿದ್ದೀನಿ. ಈ ಥರ ಪೀಸ್ಗಳಾಗಿ ಕಟ್ ಮಾಡಿದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದಾದಂಥ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.